ಹಾಯ್ ಹಲೋ ಅಸ್ಲಾಂ ವಲೈಕುಮ್ ನಮಸ್ಕಾರ, ವೆಲ್ಕಮ್ ಟು ಪಯಣ ವಿತ್ ಅರ್ಬಾಜ್. ಇಂದು ನಮ್ಮೊಂದಿಗೆ ಇದ್ದಾರೆ ಹೀಲಿಂಗ್ ಕೋಚ್ ಚೇತನಾ ಮೇಡಮ್. ಆಕ್ಚುಲಿ ಲೈಫ್ ಸ್ಟೈಲ್ ಇದೆಲ್ಲ ತುಂಬಾ ಹೆಕ್ಟಿಕ್ ಆಗಿದೆ. ಆ ಹೆಕ್ಟಿಕ್ ಲೈಫಲ್ಲಿ ನಮ್ಮ ಜೀವನ ಹೇಗಾಗ್ತಾ ಇದೆ ಅಂದ್ರೆ, ಮನುಷ್ಯನ ಗಾಯಗಳು, ಈಗೋ ಪ್ರಾಬ್ಲಮ್ಸ್ ಆ್ಯಂಡ್ ಟಾಕ್ಸಿಕ್ ರಿಲೇಶನ್ಶಿಪ್ಸ್, ಇದನ್ನ ಹೇಗೆ ನಾವು ಅವಾಯ್ಡ್ ಮಾಡಬೇಕು ಆ್ಯಂಡ್ ಮನುಷ್ಯ ತಾನಾಗಿ ತಾನು ಹೇಗೆ ಹೀಲ್ ಮಾಡ್ಕೋಬಹುದು, ಈ ಮಹತ್ವದ ವಿಚಾರ ಬಗ್ಗೆ ನಮ್ಮೊಂದಿಗೆ ಇವತ್ತು ಚರ್ಚೆ ಮಾಡಲಿದ್ದಾರೆ ನಮ್ಮ ನ್ಯೂ ಗೆಸ್ಟ್ ಚೇತನಾ ಮೇಡಮ್. ನಮಸ್ಕಾರ, ವೆಲ್ಕಮ್ ಟು ಪಯಣ ವಿತ್ ಅರ್ಬಾಜ್. Thank you. ಲೆಟ್ ಸ್ಟಾರ್ಟ್ ಪಯಣ ವಿತ್ ಅರ್ಬಾಜ್. ಆಕ್ಚುಲಿ ಮೇಡಮ್, ದೇರ್ ಇಸ್ ಎ ಬುಕ್ ಆ್ಯಂಡ್ ಇಟ್ಸ್ ಎ ಗುಡ್ ನೋಟ್. ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಮಕ್ಕಳು ಬೀಳ್ತಾರೆ, ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರೀಗ ಬಿದ್ದಾಗ ಅವ್ರಿಗೆ ಏಟ್ ಆಗುತ್ತೆ, ಬಟ್ ಏಟ್ ಆದಾಗ ಅವ್ರು ಡೆಟಾಲ್ ಆಗ್ತಾರೆ. ಇಫ್ ಇನ್ ಕೇಸ್ ನೋವು ಜಾಸ್ತಿ ಆಯ್ತಾ, ಆ ಕ್ಷಣದಲ್ಲಿ ಅವರು ಪೇನ್ ಕಿಲ್ಲಿಂಗ್ ಟ್ಯಾಬ್ಲೆಟ್ಸ್ ತಗೋತಾರೆ. ಬಟ್ ಮನುಷ್ಯ ಬೆಳೀತಾ ಬೆಳೀತಾ ಏನಾಗ್ತಾ ಇದೆ ಅಂದ್ರೆ, ಮನುಷ್ಯ ತುಂಬಾನೇ ರಿಜೆಕ್ಟ್ ಆದಂಗೆ ಫೀಲ್ ಆಗ್ತಾ ಇದೆ. ಸರಿನಾ? ಒಂದು ಮೆಂಟಲ್ ಟ್ರಾಮಾ. ಸರಿನಾ? ಅದು ಹಾಗೆ ಅದು ಹೋಗ್ತಾ ಇದೆ. ಬಟ್ ಅವನಿಗೆ ಅದು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಪಾರ್ಟ್ ಫ್ರಮ್ ದಟ್, ಚೈಲ್ಡ್ಹುಡ್ ಇಂದ ಡೆತ್ ವರ್ಗೂ ನಾವು ಈ ಸನ್ನಿವೇಶ ನಾವು ಹೋಗ್ತಾನೆ ಇರ್ತೀವಿ. ಬಟ್ ಏನಂದ್ರೆ, ನಮ್ಮ ಮನೆಗಳಿಗೆ ನಮ್ಗೆ ಕೆಲಸ ಇರಲ್ಲ ಅಂದ್ರೆ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್, ಈಗ ಹೆಚ್ಚು ಕಮ್ಮಿ ಆದಾಗ ಫಸ್ಟ್ ಏಡ್ ಕಿಟ್ ಇರುತ್ತೆ, ಬಟ್ ಈ ತರ ಸಮಯಕ್ಕೆ ನಮ್ಮ ಮೆಂಟಲ್ ಹೆಲ್ತ್ ಫಸ್ಟ್ ಏಡ್ ಕಿಟ್ ಅಂತ ನಮ್ಮ ಮನೇಲಿ ಕಳ್ಸ್ಕೊಡಲ್ಲ. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸಿ, ನೀವು ಹೇಳ್ದಾಗೆ ಚಿಕ್ಕ ಮಕ್ಳು ಬಿದ್ರೆ ಬ್ಯಾಂಡೆಡ್ ಹಾಕೋದ್ ಗೊತ್ತು ನಮ್ಗೆ. ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಬಿದ್ದಾಗ ಡೆಟಾಲ್ ಹಾಕ್ಬೇಕು, ಆಯಿಂಟ್ಮೆಂಟ್ ಹಾಕ್ಬೇಕು, ಇಲ್ಲ ತುಂಬಾ ನೋವಿದ್ರೆ ಪೇನ್ ಕಿಲ್ಲರ್ ತಗೋಬೇಕು. ಈ ತರ ನಮ್ಗೆ ಫಸ್ಟ್ ಏಡ್ ಕಿಟ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಬಟ್ ನಮ್ಗೆ ರಿಜೆಕ್ಟ್ ಆದಾಗ, ರಿಜೆಕ್ಟ್ ಅಂದ್ರೆ ಗೊತ್ತು ನಿಮ್ಗೆ, ಇವಾಗ ಏನಾದ್ರೂ ಒಂದು ಅವ್ರಿಗೆ ಏನೋ ಒಂದು ನೆಸೆಸಿಟಿ ಇರುತ್ತೆ, ಆ ಟೈಮಲ್ಲಿ ನಾವು ಅವ್ರಿಗೆ ಅವೈಲೇಬಲ್ ಇರಲ್ಲ. ಸೊ ಆ ಟೈಮಲ್ಲಿ ಅವರು ರಿಜೆಕ್ಟ್ ಫೀಲ್ ಮಾಡ್ತಾರೆ. ಆತರ ರಿಜೆಕ್ಟ್ ಆದಾಗ, ಲೈಕ್ ಕಂಪ್ಯಾರಿಟಿವ್, ಲೈಕ್ ಎಸ್ಪೆಷಲಿ ಪ್ರೆಸೆಂಟ್ ಡೇಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ಓದೋದ್ರಲ್ಲಿ ತುಂಬಾನೇ ಕಂಪ್ಯಾರಿಸನ್ ಬರ್ತಿದೆ ಮಕ್ಳಿಗೆ. ಆ ಕಂಪ್ಯಾರಿಸನ್ ಮಾಡಿದಾಗ, ಲೈಕ್ ಇಗ್ನೋರ್ ಮಾಡಿದಾಗ, ಏನೋ ಒಂದು ಅವ್ರಿಗೆ ಆ ಮತ್ತೆ ನೀಡ್ಸ್ ಇರುತ್ತೆ, ಅದನ್ನ ನಾವು ಇಗ್ನೋರ್ ಮಾಡ್ತೀವಿ. ಆ ಇಗ್ನೋರ್ ಮಾಡಿದಾಗ ಎಮೋಷನಲಿ ಹರ್ಟ್ ಆಗ್ತಾರೆ ಅವರು. ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ, ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಗೆ ಸ್ಟಡೀಸ್ಗಿಂತ ಸ್ಕೂಲಲ್ಲಿ ಇದನ್ನ ಹೇಳ್ಕೊಡೋದು ಇಂಪಾರ್ಟೆಂಟ್. ಸೊ ಇದನ್ನ ಯಾರು ಹೇಳ್ಕೊಡ್ತಿಲ್ಲ, ಬಟ್ ನಮ್ಗಂತ ಯಾರು ಕಲ್ಸಿಲ್ಲ ನಮ್ಗೆ. ಎಲ್ಲೂ ಯಾರು ಹೇಳ್ಕೊಡ್ತಿಲ್ಲ ಇದನ್ನ. ನಮ್ಮ ಒಂದು ನೀಡ್ ಅಂತ ಯಾರು ತಿಳ್ಕೊತಾನೂ ಇಲ್ಲ. ಇದ್ ಎಲ್ಲಿ ಹೇಗೆ ಪ್ರೋಸೆಸ್ ಆಗ್ತಿದೆ, ಇದನ್ನ ಹೇಗೆ ಪ್ರೋಸೆಸ್ ಮಾಡ್ಬೇಕು ನಾವು, ಇದನ್ನ ಯಾರು ಎಲ್ಲೂ ಹೇಳ್ಕೊಡ್ತಿಲ್ಲ. ಇದಕ್ಕೆ ಎಲ್ಲೂ ಜಾಸ್ತಿ ಮನೆಗಳಲ್ಲಿ ಯಾರು ಎಮೋಷನಲ್ ಫಸ್ಟ್ ಏಡ್ ಕಿಟ್ ಅಂತ ಯಾರು ಇಟ್ಕೊಂಡೇ ಇರಲ್ಲ. ಎಲ್ಲೋ ಒಂದ್ ಕಡೆ ಅವರು ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಇರ್ತಾರೆ. ಅಂತವ್ರು ಮಾತ್ರ ಓಕೆ. ಮಕ್ಳನ್ನ ಈಗ ಹೊಸದಾಗಿ ಇವಾಗೆಲ್ಲ ಇಂಟ್ರೊಡ್ಯೂಸ್ ಆಗಿದೆ ಪೇರೆಂಟಿಂಗ್ ಕೋಚಿಂಗ್, ಈ ತರದ್ದೆಲ್ಲ ಅವ್ರು ಎಲ್ಲಿ ಕಲಿತಿದ್ದಾರೆ ಅದ್ರಲ್ಲಿ ಅವರು 50% ಅಪ್ಲೈ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ. ಅಂತವ್ರು ಸ್ವಲ್ಪ ಮಕ್ಳಿಗೆ ಈ ತರ ಇಂಪಾರ್ಟೆನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಅಂತ ಮಕ್ಳು ಆತರ ಸಿಚುವೇಶನ್ ಅಲ್ಲಿ, ಆತರ ಸಿನಾರಿಯೋನಲ್ಲಿ ಬೆಳೀತಾ ಇದ್ದಾರೆ. ಬಟ್ ಸೊ ಈ ಎಮೋಷನಲ್ ಫಸ್ಟ್ ಏಡ್ ಕಿಟ್ ಅದೇನು ಅಂತ ಯಾರಿಗೂ ಗೊತ್ತೇ ಇಲ್ಲ. 90% ಆಫ್ ದ ಪೀಪಲ್. 90%. ಹೌದು. ಸೊ ಇದು ಮುಂದೆ ಹೋಗಿ ಈ ಪೇನ್ ಏನಿರುತ್ತೆ ನಮ್ಮ ಒಳಗಡೆ, ಈ ಪೇನ್ ಏನಿರುತ್ತೆ ಅದು ಅನ್ಪ್ರೋಸೆಸ್ಡ್ ಆದಾಗ ಮುಂದೆ ಹೋಗಿ ಅದು ನಮ್ಮ ಲೋ ಸೆಲ್ಫ್ ಎಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಲೋ ಸೆಲ್ಫ್ ಎಸ್ಟೀಮ್ ಆಗ್ಬೋದು, ಫಿಯರ್ ಆಫ್ ರಿಜೆಕ್ಷನ್. ಮುಂದೆ ಹೋಗಿ ಎಲ್ಲಿ ನಾನು, ಫಾರ್ ಎಕ್ಸಾಂಪಲ್ ಈಗ ಇಂಟರ್ವ್ಯೂ ಕೊಡ್ತೀರಾ, ಅಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ, ಬಟ್ ಆ ಎಲ್ಲೋ ಒಂದ್ ಕಡೆ ಆ ಹೆದರಿಕೆ ಇದ್ದೇ ಇರುತ್ತೆ ನಮ್ಮಲ್ಲಿ, ಎಲ್ಲಿ ನಾನು ರಿಜೆಕ್ಟ್ ಆಗ್ಬಿಡ್ತೀನಿ ಅನ್ನೋದು. ಎಷ್ಟು 100% ಕಾನ್ಫಿಡೆಂಟ್ ಇದ್ರೂ ಆ ಫಿಯರ್ ಇದ್ದೇ ಇರುತ್ತೆ ನಮ್ಮಲ್ಲಿ. ಆ ಫಿಯರ್ ಇಲ್ಲದೆ ಇರೋ ಹಾಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು, ಹೇಗೆ ಫೋಕಸ್ ಮಾಡ್ಬೇಕು ಅನ್ನೋದು ನಮ್ಗೆ, ನಾವು ಒಳಗಡೆಯಿಂದ ಆ ಫಿಯರ್ ನ ತೆಗ್ದಾಕ್ಬೇಕು. ಅದು ಬಿಟ್ಟು ನಮ್ಗೆ ಒಂದು ಅಟ್ಯಾಚ್ಮೆಂಟ್ ಇಶ್ಯೂಸ್ ಇರುತ್ತೆ. ಆ ಅಟ್ಯಾಚ್ಮೆಂಟ್ ಇಶ್ಯೂಸ್ ಹೇಗೆ ಅಂದ್ರೆ, ಇವಾಗ ನಾನು ಒಂದ್ ಜಾಬ್ ತಗೋಬೇಕು, ಆ ಜಾಬ್ ತಗೋಬೇಕು ಅಂದಾಗ ಆ ಜಾಬ್ ಮೇಲೆ ಅಟ್ಯಾಚ್ಮೆಂಟ್ ಅಂತ ಯಾವುದಕ್ಕೂ ಅಟ್ಯಾಚ್ ಆಗ್ಬಿಟ್ಟು ತುಂಬಾ ಕಷ್ಟ. ಅದು ಕಳ್ಕೊಂಡ್ರೆ ಆಕ್ಚುಲಿ ಅವರು ತುಂಬಾ ಡಿಟ್ಯಾಚ್ ಆಗ್ಬಿಡ್ತಾರೆ ಲೈಫ್ ಇಂದ. ಅದರಿಂದ ಓವರ್ಕಮ್ ಮಾಡೋದು ಹೆಂಗೆ? ಅದಕ್ಕೆ ಅವರು ಡಿಟ್ಯಾಚ್ ಆಗಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಅಟ್ಯಾಚ್ಡ್ ಆಗಿರ್ತಾರೆ. ಹೌದು. ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ.
ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ತಗೊಳ್ಳಿ. ಆ ಹಸ್ಬೆಂಡ್ ಅಂಡ್ ವೈಫ್ ಇವಾಗ ಈಗ ವೈಫ್ ಎಷ್ಟು ಅಟ್ಯಾಚ್ಡ್ ಆಗಿರ್ತಾರೆ, ಎಷ್ಟು ಡಿಪೆಂಡ್ ಆಗಿರ್ತಾರೆ ಅಂದ್ರೆ ವಿತೌಟ್ ಹಸ್ಬೆಂಡ್ ಹೇಗೆ ಸರ್ವೈವ್ ಆಗೋದು ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಓಕೆ, ನಿಜಾನೇ ನಿಜ. ಫಾರ್ ಎಕ್ಸಾಂಪಲ್ ಇವಾಗ ಅವ್ರ ಸಡನ್ ಡೆತ್ ಆಯ್ತು ಹಸ್ಬೆಂಡ್, ಹೇಗೆ ಅವ್ರು ಸರ್ವೈವ್ ಮಾಡ್ಬೇಕು ಅನ್ನೋದು, ಅದ್ ಸರ್ವೈವ್ ಆಗ್ತಾರೆ ಇಲ್ಲ ಅಂತಲ್ಲ, ಆ ಒಂದು ಶಾಕ್ ಅಲ್ಲಿ ಇದ್ಬಿಡ್ತಾರೆ. ಸೊ ಈ ತರ ಇದ್ದಾಗ ಅವರು ಆ ಇನ್ನರ್ ಹೀಲಿಂಗ್ ಏನಿದೆ, ಆ ಇನ್ನರ್ ವರ್ಕ್ ನಮ್ಮ ಮೇಲೆ ನಾವು ಆ ವರ್ಕ್ ಏನ್ ಮಾಡ್ಕೊಂಡಾಗ ನಮ್ಮ ಆ ಹೀಲಿಂಗ್ ಪ್ರೋಸೆಸ್ ಏನಿದೆ, ಆ ಪ್ರೋಸೆಸ್ ಜೊತೆಗೆ ನಾವು ಮುಂದೆ ಹೋದಾಗ ಇದು ಆ ಅಟ್ಯಾಚ್ಮೆಂಟ್ ಅನ್ನೋದೇ ಇರಲ್ಲ. ಐ ವಿಲ್ ಬಿ ಲೈಕ್ ನಾನು ಮೋರ್ ಕಾನ್ಫಿಡೆಂಟ್ ಆಗಿರ್ತೀನಿ, ನಂಗೆ ಅವ್ರಿಲ್ಲ ಅಂದ್ರೂ ಐ ಕ್ಯಾನ್ ಸರ್ವೈವ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ತರ ಅನ್ಹೀಲ್ಡ್ ಎಮೋಷನ್ಸ್ ಇದೆಲ್ಲ ನಾವ್ ಇಲ್ಲದೆ ಇದ್ದಾಗ, ಈ ಅಟ್ಯಾಚ್ಮೆಂಟ್ ಇಶ್ಯೂಸ್ ಇದೆಲ್ಲ ನಾವು ನಮ್ ಪ್ರಾಬ್ಲಮ್ ಅಂತ ತಿಳ್ಕೊತೀವಿ, ನಮ್ ಪ್ರಾಬ್ಲಮ್ ಅಂತ ನೋಡ್ತೀವಿ. ಬಟ್ ಆ ಪ್ರಾಬ್ಲಮ್ಗೆ ನಾವೇನು ಸೊಲ್ಯೂಷನ್ ಹುಡುಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಅದ್ರ ಪ್ರೋಸೆಸ್ ಏನ್ ಹೋಗ್ಬೇಕು ಅಂತ ನಾವು ನೋಡಲ್ಲ. ಸೊ ಈ ಎಮೋಷನಲ್ ವೂಂಡ್ಸ್ ಅನ್ನೋದು ಲೈಕ್ ಹೊರಗಡೆ ಗಾಯ ತರ ಅಲ್ಲ. ನಾವು ಹೊರಗಡೆ ಗಾಯ ಆದ್ರೆ ನಾವು ಆಯಿಂಟ್ಮೆಂಟ್ ಹಚ್ತೀವಿ, ಸ್ವಲ್ಪ ದಿನ ಅದು ಹೀಲ್ ಆಗೋಗುತ್ತೆ. ಬಟ್ ಅದು ಒಳಗಡೆ ಗಾಯ, ಅದು ದೊಡ್ಡದಾಗ್ತಾ ಇರುತ್ತೆ. ನಾವು ಯಾವಾಗ ಅದನ್ನ ಹೀಲ್ ಮಾಡಕ್ ಟ್ರೈ ಮಾಡಲ್ಲ, ಅದು ಆಟೋಮೆಟಿಕ್ ಆಗಿ ಅದು ದೊಡ್ಡದಾಗ್ತಾ ಇರುತ್ತೆ. ನೀವ್ ಹೇಳಿದ ನಿಜಾನೆ. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ನಾವೀಗ ಕಳ್ಕೊಂಡಿದೀವಿ, ನಾವು ಜಾಸ್ತಿ ನಾವು ಯೋಚನೆ ಮಾಡಬಾರ್ದು. ನಾವು ಜಾಸ್ತಿ ಥಿಂಕ್ ಮಾಡಿದಷ್ಟು ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ, ಸರಿನಾ? ಬಟ್ ಮೇನ್ ಈಗ ಯೂತ್ಸ್ ಅಲ್ಲಿ ಸ್ವಲ್ಪ ಥಿಂಕ್ ಅವರು ತುಂಬಾ ಅಟ್ಯಾಚ್ ಆಗ್ಬಿಡ್ತಾರೆ. ಅದು ಡಿಟ್ಯಾಚ್ಡ್ ಗೆ ಫಾರ್ ಎಕ್ಸಾಂಪಲ್ ಯೂತ್ಸ್ಗೆ ನಾ ಹೇಳಕ್ ಇಷ್ಟಪಡ್ತೀರಾ? ಈಗಿನ ಯೂತ್ಸ್ಗೆ ಸ್ಪೆಷಲಿ, ಈಗಿನ ಯೂತ್ಸ್ ಈ ಅಟ್ಯಾಚ್ಮೆಂಟ್ ಇಂದ ಹೇಗ್ ಬರ್ಬೇಕು ಅಂದ್ರೆ ನಾವು ನಮ್ಮ ಮೇಲೆ ನಾವು ಆ ವರ್ಕ್ ಮಾಡ್ಲೇಬೇಕು. ಏನ್ ನಾವು ಇನ್ನರ್ ವರ್ಕ್ ಅಂತ ಹೇಳ್ತೀವಿ, ಅದು ಇಂಪಾರ್ಟೆಂಟ್. ಅದನ್ನ ನಾವು ಮಾಡಿದಾಗ ನಮ್ಗೆ ನಾವು ಜೊತೆಗಿದ್ದೀವಿ ಅಂತ ನಮ್ಗೆ ಗೊತ್ತಾದಾಗ ಯಾವ ಕಡೆಯಿಂದಾನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಯಾವ ಕಡೆಯಿಂದಾನು ಆ ಅಟ್ಯಾಚ್ಮೆಂಟ್ ಇರಲ್ಲ. ಈಗ್ಲಿಂದಾನೇ ಮಕ್ಳಿಗೆ ಹೇಳ್ಕೊಡ್ಬೇಕು ಎಮೋಷನಲ್ ಹೈಜೀನ್ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ. ಇವಾಗ ನಾವು ಸ್ಕೂಲಿಂದ ಬಂದ ತಕ್ಷಣ ಕೈ ಕಾಲ್ ತೊಳಿ ಅಂತ ಹೇಳ್ತೀವಿ, ಊಟಕ್ಕೆ ಕೂರಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡಿ ಕುತ್ಕೊಳ್ಳಿ, ಈ ತರ ಎಲ್ಲ ಹೈಜೀನ್ ನಾವು ಹೇಳ್ಕೊಡ್ತೀವಿ, ಫಿಸಿಕಲ್ ಹೈಜೀನ್ ಇದೆಲ್ಲ. ಬಟ್ ನಾವು ಎಮೋಷನಲ್ ಫಸ್ಟ್ ಏಡ್ ಕಿಟ್ ಹೇಗೆ ಹೇಳ್ಕೊಡ್ಬೇಕು ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಲೈಕ್ ಅವೇರ್ನೆಸ್ ಅಂದ್ರೆ ಅವೇರ್ನೆಸ್ ಹೆಂಗ್ ಮಾಡ್ಬೇಕು ಅಂತ. ಅದೇ ಇವಾಗ ನಂಗೆ ಹರ್ಟ್ ಆಗ್ತಿದೆ ಅನ್ನೋದು ಅವ್ರಿಗೆ ತಿಳಿಸ್ಬೇಕು. ಇವಾಗ ಏನಾದ್ರು ಇವಾಗ ನಾನೇ ನನ್ ಮಗನ್ ಬೈದೆ ಅಂತ ಇಟ್ಕೊಳ್ಳಿ, ಅದು ಅವ್ನಿಗೆ ಹರ್ಟ್ ಆಗ್ತಿದೆ ಅಂತ ಅವ್ನು ಹೇಳ್ಬೇಕು ನನ್ಗೆ, ಆ ತರ ನಾನು ಅವ್ನಿಗೆ ಪ್ರಿಪೇರ್ ಮಾಡ್ಬೇಕು. ಹೇಳಿದೀನಿ ನಿಜಾನೆ. ಬಟ್ ಯಾವತ್ತೂ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಏಟ್ ಆದಾಗ ನಾವ್ ಹೇಳ್ಕೊತೀವಿ, ಬಟ್ ಇಂಟರ್ನಲ್ ಎಮೋಷನಲ್ ಇದೆಯಲ್ಲ, ಆಕ್ಚುಲಿ ನಮ್ಗೆ ಮೊದ್ಲಿಂದ ನಮ್ ತಂದೆ ನಮ್ಗೆ ಅವ್ರು ಹೇಳ್ಕೊಟ್ಟೇ ಇಲ್ಲ ಇದ್ರ ಬಗ್ಗೆ ಇದ್ ಮಾಡಿ ಅಂತ. ನೀವ್ ಹೇಳೋದು ತುಂಬಾ ಇದು ಹೆಲ್ಪ್ ಆಗುತ್ತೆ ನಿಜವಾಗಿ. ಯಾಕಂದ್ರೆ ಅವರು ಆ ಪ್ರೋಗ್ರಾಮಿಂಗ್ ಅಲ್ಲೇ ಬೆಳ್ಕೊಂಡ್ ಬಂದಿದ್ರೆ ನಾವ್ ಅವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಆ ನಮ್ ಪೇರೆಂಟ್ಸ್ ನಾವು ಯಾವ್ದಕ್ಕೂ ನಮ್ ಪೇರೆಂಟ್ಸ್ ನ ಅಥವಾ ನಮ್ಮ ಎಲ್ಡರ್ಸ್ ನ ನಾವು ಯಾವ್ದಕ್ಕೂ ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವರು ಆ ಪ್ರೋಗ್ರಾಮಿಂಗ್ ಅಲ್ಲಿ ಅವ್ರ ಪೇರೆಂಟ್ಸ್ ಅವ್ರಿಗೆ ಹೇಗ್ ಬೆಳ್ಸಿದಾರೆ ಅವ್ರು ಹಾಗೆ ಬೆಳ್ಕೊಂಡ್ ಬಂದು ನಮ್ಗೆ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಟ್ಟಿದ್ದಾರೆ. ಬಟ್ ನಾವ್ ಅವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ, ಅವ್ರು ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತ. ಸೊ ಆ ಪ್ಯಾಟರ್ನ್ ನ ನಾವು ಇಲ್ಲಿ ಬ್ರೇಕ್ ಮಾಡ್ಬೋದಲ್ವಾ? ಸೊ ಇಲ್ಲಿ ಬ್ರೇಕ್ ಹೇಗ್ ಮಾಡ್ಬೇಕು, ನಮ್ಮ ಮೇಲೆ ನಾವ್ ಎಲ್ಲಿ ನಮ್ಮ ಆ ವೂಂಡ್ಸ್ ಇದೆ ಅಂತ ತಿಳ್ಕೊಂಡು ನಾವು ಅದನ್ನ ಹೀಲ್ ಮಾಡ್ಕೊಂಡಾಗ, ನಾವು ಇಲ್ಲಿ ಬ್ರೇಕ್ ಮಾಡ್ಕೊಂಡಾಗ ನಮ್ ನೆಕ್ಸ್ಟ್ ಜನರೇಷನ್ಸ್ಗೆ ನಾವು ಅದನ್ನ ಪಾಸ್ ಆನ್ ಮಾಡಲ್ಲ. ಆ ಪಾಸ್ ಆನ್ ಮಾಡದೇ ಇದ್ದಾಗ ಆ ಪ್ಯಾಟರ್ನ್ಸ್ ಅಲ್ಲೇ ಬ್ರೇಕ್ ಡೌನ್ ಆಗ್ತಿದೆ, ಅಲ್ಲೇ ಸ್ಟಾಪ್ ಆಗುತ್ತೆ. ಅವ್ರ ಮುಂದೆ ಸರ್ವೈವ್ ಆಗಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಅವ್ರ ಮುಂದಿನ ಜನರೇಷನ್ ಅಷ್ಟೇ, ಅವ್ರು ಅದನ್ನ ಹೇಳ್ಕೊಡಕ್ಕೆ ಅವ್ರಿಗೆ ಈಸಿ, ಮುಂದಿನ ಜನರೇಷನ್. ಸೊ ಅವ್ರಿಗೆ ಅವೇರ್ನೆಸ್ ಅಂದ್ರೆ ಅದೇ, ಅವ್ರಿಗೆ ಎಲ್ಲಿ ಹರ್ಟ್ ಆಗ್ತಿದೆ, ಅವ್ರಿಗೆ ಏನ್ ಆಗ್ತಿದೆ ಅನ್ನೋದು ಅವ್ರಿಗೆ ತಿಳಿಸ್ಬೇಕು. ಅದೇ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರು ಹೇಳಕ್ಕೆ ಬರಲ್ಲ. ನಿಜ, ತುಂಬಾ ಭಯ ಪಡ್ತಾರೆ ನಿಜ ಹೇಳಕ್ಕೆ. ಅಂದ್ರೆ ಫಸ್ಟ್ ಥಿಂಗ್ ಏನಂದ್ರೆ ಜನ ಏನ್ ಅನ್ಕೋತಾರೆ ಅಂತ ಬರುತ್ತೆ. ಜನ ಏನ್ ಅನ್ಕೋತಾರೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ. ಈ ಮೆಂಟಲ್ ಹೆಲ್ತ್ ಅನ್ನೋದು ಯಾರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಆಂಗ್ಸೈಟಿನೇ ಆಯ್ತು ಅಂದ್ರೂ ಯಾರು ಅದನ್ನ ಹೀಲ್ ಮಾಡ್ಕೊಳಕ್ ಟ್ರೈ ಮಾಡ್ತಿಲ್ಲ. ಡೈರೆಕ್ಟ್ ಆಗಿ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಅದಕ್ಕೆ ಟ್ಯಾಬ್ಲೆಟ್ಸ್ ತಗೋತಾರೆ. ಆ ಟ್ಯಾಬ್ಲೆಟ್ಸ್ ಏನ್ ಕೆಲಸ ಮಾಡುತ್ತೆ ಹೇಳ್ಬೋದಾ ನೀವು? ಟ್ಯಾಬ್ಲೆಟ್ಸ್ ನನ್ ಪ್ರಕಾರ ಬಟ್ ಎಮೋಷನಲ್ ಗೆ ಟ್ಯಾಬ್ಲೆಟ್ಸ್ ವರ್ಕ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಎಮೋಷನಲ್ ಪೇನ್ ಇನ್ಸ್ಟೆಂಟ್ ಆಗಿ ರಿಲೀಫ್ ಕೊಡುತ್ತೆ, ಇಲ್ಲ ಅಂತಲ್ಲ. ಬಟ್ ಅದು ಮತ್ತೆ ಅದು ಸೈಡ್ ಎಫೆಕ್ಟ್ಸ್ ಆಗ್ತಿರುತ್ತೆ. ಓಕೆ, ಅದರಿಂದ ಸೈಡ್ ಎಫೆಕ್ಟ್ ಆಗ್ತಿತ್ತಾ? ಹೌದು.
ಆ ಫಿಸಿಕಲ್ ಹೆಲ್ತ್ ಮೇಲೆ ನಮ್ಗೆ ಅದು ಸೈಡ್ ಎಫೆಕ್ಟ್ಸ್ ಆಗ್ತಿರುತ್ತೆ. ಓಕೆ. ಸೊ ಇಟ್ ಈಸ್ ಬೆಟರ್ ಟು ಹೀಲ್ ಫ್ರಮ್ ಲೈಕ್ ಯಾವ ಮೆಮರಿಯಿಂದ ನಾವು ಇದನ್ನ ಮುಂದೆ ತಗೊಂಡ್ ಬಂದಿದೀವಿ ನಮ್ಮ ಲೈಫ್ ಅಲ್ಲಿ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಚಿಕ್ಕಂದಿಂದನೂ ನಾವ್ ಏನೇನ್ ಕೇಳಿರ್ತೀವಿ, ಏನೇನ್ ನೋಡಿರ್ತೀವಿ ಎಲ್ಲ ನಾವು ಸ್ಟೋರ್ ಮಾಡ್ಕೋತಾ ಬರ್ತಿರ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಸೊ ಇಲ್ಲಿ ಯಾವ್ದೋ ಒಂದು ಸಿಚುವೇಶನ್ಗೆ ಬಂದಾಗ ಅದು ನಮ್ಗೆ ಟ್ರಿಗರ್ ಮಾಡ್ತಿರುತ್ತೆ. ಟ್ರಿಗರ್ ಪಾಯಿಂಟ್. ಹೌದು. ಸೊ ಆ ಟ್ರಿಗರ್ ಪಾಯಿಂಟ್, ಆ ಟ್ರಿಗರ್ ಏನು ಅಂತ ನಾವು ತಿಳ್ಕೋಬೇಕು. ಏನಕ್ಕೆ ಟ್ರಿಗರ್ ಮಾಡ್ತಿದೆ ಅನ್ನೋ ತಿಳ್ಕೋಬೇಕು. ಏನಕ್ಕೆ ಅನ್ನೋದಕ್ಕಿಂತ ಆಪೋಸಿಟ್ ಸೈಡ್ ಅಲ್ಲಿ ಏನ್ ಆಗ್ತಿದೆ ಅದು ನಮ್ಗೆ ಟ್ರಿಗರ್ ಮಾಡಿದಾಗ ಅದ್ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗಿದೆ ಅಂತ ಅರ್ಥ. ಅದು ಆಪೋಸಿಟ್ ಪರ್ಸನ್ ಸೈಡ್ ಕಡೆಯಿಂದ ಅಲ್ಲ, ಅದು ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಇದೆ, ಅದಕ್ಕೆ ಅದು ನಮ್ಗೆ ಟ್ರಿಗರ್ ಮಾಡ್ತಿದೆ. ಆ ಟ್ರಿಗರ್ ಪಾಯಿಂಟ್ ಇದೆ, ನಾವು ಹೇಗೆ ನಾವು ಬೇರೆ ಪಡಿಸ್ಕೋಬೇಕು ನಮ್ಮಿಂದ ಆ ಟ್ರಿಗರ್ ಪಾಯಿಂಟ್ ಅನ್ನ. ಸೊ ನೀವು ನಿಮ್ಮ ಮೇಲೆ ವರ್ಕ್ ಮಾಡಿದಾಗ ಮಾತ್ರ ಸಾಧ್ಯ. ಅದು ಏನು ಅಂತ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಏನ್ ಟ್ರಿಗರ್ ಪಾಯಿಂಟ್ ಇದೆ ಅದನ್ನ, ಆ ವೂಂಡ್ ಇರುತ್ತೆ ನಿಮ್ಮಲ್ಲಿ, ಅದನ್ನ ತಿಳ್ಕೊಂಡು ನೀವು ಅದನ್ನ ಹೀಲ್ ಮಾಡ್ಬೇಕು. ಸೊ ಅವಾಗ್ಲೇ ನಿಮ್ಮನ್ನ ನೀವು ಯಾವಾಗ ಕಂಡ್ಕೊಳಕ್ಕೆ ಟ್ರೈ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ, ಆಟೋಮೆಟಿಕ್ ಆಗಿ ಇದೆಲ್ಲ ನೀವು ಒಂದೊಂದೊಂದಾಗಿ ನಿಮ್ಮ ವೂಂಡ್ಸ್ ಏನಿದೆ, ನಿಮ್ಮ ಏನ್ ನೆಗೆಟಿವ್ ಮೆಮೊರೀಸ್ ಇದೆ ಎಲ್ಲ ಒಂದೊಂದೊಂದಾಗಿ ಹೀಲ್ ಆಗ್ತಾ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್. ಈಗ ನೀವು ನೆಗೆಟಿವ್ ಮೆಮೊರೀಸ್ ಅಂತ ಹೇಳಿದ್ರೆ ಈಗ ಕಾನ್ಸ್ಟೆಂಟ್ ಆಗಿ ನಮ್ಮ ಮೈಂಡ್ ಅಲ್ಲಿ ಅದು ಸ್ಟಿಕ್ ಆನ್ ಆಗಿರುತ್ತೆ ಮೆಮೊರೀಸ್. ನಮ್ಮ ಮೈಂಡ್ ಹೇಗೆ ಅಂದ್ರೆ ನಮ್ಮ ಒಳ್ಳೆ ಕ್ಷಣಗಳು ಅದು ಸ್ಟಿಕ್ ಆನ್ ಆಗಲ್ಲ. ಮೀನ್ಸ್ ಯಾವುದು ನಮ್ಮ ನೆಗೆಟಿವ್ ಕ್ಷಣ ಇರುತ್ತೆ ಆ ಕ್ಷಣ ಸ್ಟಿಕ್ ಆನ್ ಆಗಿರುತ್ತೆ. ಬಟ್ ಅದನ್ನ ನಾವು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಮೀನ್ಸ್ ಬ್ಯಾಡ್ ಇಂಪ್ಯಾಕ್ಟ್ ನಮ್ಮ ಮೈಂಡಿಗೆ ಮಾಡುತ್ತೆ ಆ ನೆಗೆಟಿವ್ ವೈಬ್ಸ್, ಅಂಥದನ್ನ ನಾವು ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಮೈಂಡ್ ಇಂದ. ಇವಾಗ ನೀವು ಕಾರಲ್ಲಿ ಹೋಗ್ತಿದ್ದೀರಾ, ಓಕೆ, ಏನ್ ಫಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಥಾಟ್ಸ್ ಮುಂದೆ ಬರುತ್ತೆ? ನಂಗೆ ಏನೂ ಆಗ್ಬಾರ್ದು, ಆಕ್ಸಿಡೆಂಟ್ ನಮಗೂ ಆಗ್ಬಾರ್ದು, ಮುಂದೆವರೆಗೂ ಆಗ್ಬಾರ್ದು, ಅದನ್ನ ಯೋಚನೆ ಮಾಡ್ತೀವಿ. ಅದನ್ನ ಫಸ್ಟ್ ಯೋಚನೆ ಮಾಡ್ತೀವಿ. ನಾನು ಎಂಜಾಯ್ ಮಾಡ್ತಿದ್ದೀನ ಅಂತ ನೋಡ್ತೀವ ನಾವು? ಇಲ್ಲ ಇಲ್ಲ ಇಲ್ಲ, ಅದು ಸೆಕೆಂಡ್ ಪಾರ್ಟ್. ಫಸ್ಟ್ ನಮ್ ಸೇಫ್ಟಿ ಪಾರ್ಟ್. ಬಟ್ ಆ ಎಂಜಾಯ್ ಮಾಡ್ತಿದೀವಿ ಅನ್ನೋದೇ ನಮ್ದು ಫಸ್ಟ್ ಪ್ರಿಫರೆನ್ಸ್ ಆಗಿರ್ಬೇಕು. ಅವಾಗ ಯಾಕೆಂದ್ರೆ ಮನೇಲಿ ಅಷ್ಟೇನೆ, ನೀವು ಎಲ್ಲಾದ್ರೂ ಸೈಕಲ್ ಹೊಡಿತಿರ್ತೀರಾ, ಎಲ್ಲರೂ ನೀನು ಸೈಕಲ್ ಹೊಡಿಯೋದನ್ನ ಎಂಜಾಯ್ ಮಾಡ್ತಿದೀಯ ಅಂತ ಕೇಳ್ತಾರ, ಅಥವಾ ನೋಡ್ಕೊಂಡು ಹೊಡಿ ಬಿದೋಗ್ಬಿಡ್ತೀಯ ಅಂತ ಫಸ್ಟ್ ಹೇಳ್ತಾರ? ನೋಡ್ಕೊಂಡು ಬಿದೋಗ್ತೀಯ ಅಂತ ಕೇಳ್ತಾರೆ, ಫಸ್ಟ್ ಹೇಳ್ತಾರೆ ಅಲ್ವಾ? ಸೊ ಇದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮಿಂಗ್ ಆಗ್ತಾ ಬರುತ್ತೆ. ಸೊ ಈ ನೆಗೆಟಿವ್ ಟಾಕ್ಸ್ ಬಗ್ಗೆ ನಮ್ದು ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಆಗ್ತಾ ಬಂದಾಗ ನಾವು ಆಟೋಮೆಟಿಕ್ ಆಗಿ ಯೋಚನೆ ಮಾಡೋದೇ ನೆಗೆಟಿವ್ ಥಾಟ್ಸ್. ಯಾಕಂದ್ರೆ ಅದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಿಲ್ಲ ಏನ್ ಯೋಚನೆ ಮಾಡ್ಬೇಕು ಅಂತ. ನೀವೇನ್ ಯೋಚನೆ ಮಾಡ್ತೀರಾ ಅದೇ ನಿಜ ಅಂತ ತಿಳ್ಕೊತಿರುತ್ತೆ. ಅದೇ ರೀತಿ ನಿಮ್ಮ ಲೈಫ್ ಅನ್ನು ಅದೇ ರೀತಿ ನಿಮ್ಮನ್ನ ನೋಡಿಸ್ತಿರುತ್ತೆ, ಅದನ್ನ ತೋರಿಸುತ್ತೆ ನಿಮ್ಗೆ. ನೀವ್ ಹೇಳ್ದಂಗೆ ನಾವು ನಮ್ಮ ಮೈಂಡ್ ನ ಪ್ರಿಪೇರ್ ಮಾಡ್ಕೋಬೇಕು. ನಾವೇನ್ ಥಿಂಕ್ ಮಾಡ್ತೀವಿ, ನಾವೇನ್ ಯೋಚನೆ ಮಾಡ್ತೀವಿ, ಫಸ್ಟ್ ನಾವು ನಮ್ಮಲ್ಲಿ ಪ್ರಿಪೇರ್ ಮಾಡ್ಕೋಬೇಕು. ಆನ್ ದಟ್ ಬೇಸ್ ನಮ್ಮ ಮೈಂಡ್ ಕ್ಯಾರಿ ಮಾಡುತ್ತೆ ಅಂತ. ಹೌದು, ಆ ಪ್ರಿಪರೇಷನ್ ಇದೆಯಲ್ಲ, ಆ ಪ್ರಿಪರೇಷನ್ ಇಲ್ಲಿ ನಾವು ಲೈಫ್ ಕೋಚಿಂಗ್ ಅಲ್ಲಿ ಈ ತರ ಎಲ್ಲ ನಾವು ಹೇಳ್ಕೊಡೋದು. ನಿಮ್ಮ ಮೈಂಡ್ ಸೆಟ್ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ನೀವು. ಸೊ ಇದನ್ನೆಲ್ಲಾನೇ ನಾವು ಹೇಳ್ಕೊಡೋದು. ಇವಾಗ ಜನರಲ್ ಆಗಿ ಎಲ್ಲರೂ ಹೇಳ್ಕೊಡೋದೇ ಇದು. ಅಂದ್ರೆ ಮನೆಗಳಲ್ಲಿ ನೋಡ್ಕೊಂಡ್ ಹೊಡಿ, ನೀನ್ ಏನಾದ್ರೂ ಕ್ಲೈಂಬ್ ಮಾಡ್ತಿದ್ಯಾ, ಲೈಕ್ ಸ್ಟೆಪ್ಸ್ ಹತ್ತಿದ್ಯಾ, ನೋಡ್ಕೊಂಡ್ ಹತ್ತು ಬಿದೋಗ್ತೀಯಾ, ಈ ತರ ಮಾತುಗಳನ್ನೇ ನಾವು ಜಾಸ್ತಿ ಕೇಳ್ತೀವಿ ಮನೆಗಳಲ್ಲಿ. ಎಕ್ಸಾಮ್ಸ್ ಇದೆ, ಫೇಲ್ ಆಗ್ಬಾರ್ದು ಅಂತ ಹೇಳ್ತಾರೆ, ಕಮ್ಮಿ ಮಾರ್ಕ್ಸ್ ತೆಗಿಬಾರ್ದು ಅಂತ ಹೇಳ್ತಾರೆ. ಯಾರು ನೀನ್ 90% ಬಂದಿದ್ಯಾ ಅಂತ ಯಾರಾದ್ರೂ ಖುಷಿ ಪಡೋರು ಇದಾರಾ? ಇದಾರೆ, ಬಟ್ ತುಂಬಾ ಕಮ್ಮಿ. ಹೌದು, ಆ ನೆಗೆಟಿವ್ ಥಾಟ್ಸ್, ಆ ನೆಗೆಟಿವ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಬೆಳೆದಾಗ ಆಟೋಮೆಟಿಕ್ ಆಗಿ ನಮ್ಗೆ ಆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರೋದು. ಆ ನೆಗೆಟಿವ್ ಥಾಟ್ಸ್ ಬಂದಾಗ ಆಟೋಮೆಟಿಕ್ ಆಗಿ ನಾವು ಯಾವ್ದೇ ಸಿಚುವೇಶನ್ ನೋಡ್ಲಿ ಅಲ್ಲಿ ಫಸ್ಟ್ ನಾವು ನೆಗೆಟಿವ್ ಏನ್ ಕಾಣಿಸುತ್ತೆ ಅಂತಾನೆ ನಾವು ನೋಡೋದು. ಡ್ರೈವ್ ಮಾಡಕ್ ಹೋಗ್ಬೋದು, ನಾವ್ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರು ಅಷ್ಟೇ, ಅಲ್ಲಿ ಏನ್ ನೆಗೆಟಿವ್ಸ್ ಬರುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡಕ್ ಟ್ರೈ ಮಾಡ್ತೀವಿ. ನಾವ್ ಏನ್ ಎಂಜಾಯ್ ಮಾಡ್ಬೇಕು, ಏನ್ ಎಂಜಾಯ್ ಮಾಡ್ಬೇಕು ಅನ್ನೋದಕ್ಕಿಂತ ಅಲ್ಲಿ ಏನೇನ್ ಇದೆ, ಅದಕ್ಕೆ ಏನೇನ್ ಸೇಫ್ಟಿ ಮೆಷರ್ಸ್ ತಗೋಬೇಕು ಅನ್ನೋದೇ ನಾವು ಫಸ್ಟ್ ನೋಡ್ತೀವಿ. ಅಲ್ಲಿ ಹೋದಾಗ್ಲೂ ಅಷ್ಟೇನೆ, ನಾವು ಜಾಸ್ತಿ ನೋಡೋದೇ ಅಲ್ಲಿ ನೆಗೆಟಿವ್ ಏನಾದ್ರೂ ಇದೆಯಾ ಅದ್ ಬಿಟ್ಟು ನಾವು ಎಂಜಾಯ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಈ ತರ ನಾವು ನೆಗೆಟಿವ್ ಪ್ಯಾಟರ್ನ್ಸ್ ಇದೇ ತರ ವರ್ಕ್ ಮಾಡೋದು ನಾವು. ಮೇಡಮ್, ಆಸ್ ಯು ನೋ, ಈಗ ಇತ್ತೀಚಿನ ಲೈಫ್ ಸ್ಟೈಲ್ಗೆ ಕೋಪ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ವರ್ಕ್ ಪ್ರೆಷರ್ ಆಮೇಲೆ ಲೈಫ್ ಸ್ಟೈಲು, ಆಮೇಲೆ ಪ್ರೆಷರ್ ಇರುತ್ತಲ್ಲ ಫ್ಯಾಮಿಲಿದು, ಅದರಿಂದ. ಬಟ್ ನಾವ್ ಯಾವ ಎಕ್ಸರ್ಸೈಸ್ ಮಾಡಿದ್ರೆ ನಮ್ಮ ಕೋಪ ಕಡಿಮೆ ಮಾಡ್ಕೋಬಹುದು?
ಏನಕ್ಕೆ ಕೋಪ ಬರುತ್ತೆ ನಿಮ್ಗೆ? ಕೋಪ ಸ್ವಲ್ಪ ಮಾತು, ಯಾರೋ ನಮ್ಮ ಮಾತು ಕೇಳಿಲ್ಲ ಕೋಪ ಬರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಅದು ಫಾರ್ ಎಕ್ಸಾಂಪಲ್ ಎಕ್ಸ್ಪೆಕ್ಟೇಷನ್ಸ್ ಅಂತ. ಎಕ್ಸ್ಪೆಕ್ಟೇಷನ್ ಇದ್ದಾಗ ಕೋಪ ಬರುತ್ತೆ ಅಂತ. ಹೌದು, ಯಾಕೆಂದ್ರೆ ನೀವು ನಿಮ್ ಕಡೆಯಿಂದ ಆಗ್ಲಿ ಬೇರೆಯವ್ರ ಕಡೆಯಿಂದ ಆಗ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡಕ್ ಆಗಿಲ್ಲ ಅಂದಾಗ ನಿಮ್ಗೆ ಕೋಪ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಾಗ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆದಾಗ ಕೋಪ ಬರುತ್ತೆ. ಇದು ಕೋಪ ಅನ್ನೋದು ಏನ್ ತಪ್ಪು ಸರಿ ಅನ್ನೋದೇನಿಲ್ಲ. ಇಟ್ ಈಸ್ ಅನ್ ಅನ್ಪ್ರೋಸೆಸ್ಡ್ ಹರ್ಟ್. ಅದು ಚಿಕ್ಕಂದಿಂದಾನು ಅಷ್ಟೇ. ಇವಾಗ ನೀವು ಚಿಕ್ಕ ಮಗು ಇದ್ದಾಗ ನಿಮ್ ತಾಯಿ ಏನೋ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ, ನಿಮ್ಗೆ ಹೊಟ್ಟೆ ಹಸುತ್ತಿರುತ್ತೆ, ಅವರು ಪ್ರಿಪೇರ್ ಮಾಡ್ತಿರ್ತಾರೆ ನಿಮ್ಗೇನೆ ಊಟ ಪ್ರಿಪೇರ್ ಮಾಡ್ತಿರ್ತಾರೆ, ಬಟ್ ಇನ್ನು ಊಟ ಪ್ರಿಪೇರ್ ಆಗಿರಲ್ಲ. ನಿಮ್ಗೆ ಹಸುವಾಗ್ತಿರುತ್ತೆ, ನಿಮ್ಗೆ ಇವಾಗ ಫುಡ್ ಬೇಕು, ಸೊ ಅದ್ ನಿಮ್ಗೆ ಹೇಳಕ್ ಬರ್ತಿರಲ್ಲ, ಬಟ್ ನಿಮ್ ತಾಯಿ ಅದ್ರಲ್ಲೇ ಬ್ಯುಸಿ ಇದಾರೆ. ಅವ್ರು ಬಂದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡ್ತಿಲ್ಲ, ಅವಾಗ ಏನ್ ಮಾಡ್ತೀರಾ ನೀವು? ಕೋಪ ಮಾಡ್ತೀವಿ. ಟ್ಯಾಂಟ್ರಮ್ಸ್ ಥ್ರೋ ಮಾಡ್ತಾರೆ ಅಂತ ಹೇಳ್ತೀವಲ್ಲ ಮಕ್ಕಳು, ಇದೇನೆ. ಸೊ ಅಲ್ಲಿ ನಾವು ಅಲ್ಲಿ ಕೋಪ ತೋರಿಸ್ತೀವಿ, ಅದು ನಾವು ಪೂರ್ತಿ ಎಕ್ಸ್ಪ್ರೆಸ್ ಮಾಡಿರಲ್ಲ. ಅಲ್ಲೇನೆ ಬಂದು ನಿಮ್ಗೆ ಅಳ್ಬೇಡ ಹಾಗೆ ಹೀಗೆ ಅಂತ ಸಮಾಧಾನ ಮಾಡ್ಬಿಡ್ತಾರೆ. ಅದು ಒಂದು ಸಪ್ರೆಸ್ ಆಗ್ಬಿಡುತ್ತೆ ನಿಮ್ ಕೋಪ. ನಮ್ಗೆ ಅಳ್ಬೇಡ ಅಂತ ಹೇಳ್ತಾರೆ, ನಮ್ಮ ಕೋಪ ಅಲ್ಲೇ ಸಪ್ರೆಸ್ ಆಗುತ್ತೆ. ನೀವು ಎಕ್ಸ್ಪ್ರೆಸ್ ಮಾಡಿರಲ್ಲ ಅಲ್ವಾ, ಅದು ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡದೇ ಇದ್ದಾಗ ಅದು ಅಲ್ಲೇ ಸಪ್ರೆಸ್ ಆಗಿರುತ್ತೆ. ಏನ್ ಒಂದೇ ಸತಿನ, ಇದು ತುಂಬಾ ಸಲ ಇದೇ ತರ ಆಗ್ತಿರುತ್ತೆ. ಅದು ಸಪ್ರೆಸ್ ಆಗಿ 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 ಅದು ಅನ್ಪ್ರೋಸೆಸ್ಡ್ ಹರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಇವಾಗ ಏನೋ ಫ್ರೂಟ್ ತಗೊಂಡಿರ್ತೀರಾ, ಅದು ಸ್ವಲ್ಪ ಕೊಳ್ತು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಹಾಗೆ ಬಿಟ್ರೆ ತುಂಬಾ ಕೊಳ್ತು ಹೋಗುತ್ತೆ, ಅದ್ ಕಂಪ್ಲೀಟ್ ಆಗಿ ಕೊಳ್ತು ಹೋಗ್ತಾ ಬರುತ್ತೆ. ಸೊ ನೀವು ಸ್ವಲ್ಪ ಅದನ್ನ ಇವಾಗ ಬೇರೆ ಫ್ರೂಟ್ಸ್ ಜೊತೆಗಿಟ್ರು ಅದು ಕೊಳ್ತೋಗಿರುತ್ತೆ, ಬಟ್ ಅಟ್ ಲೀಸ್ಟ್ ಅದನ್ನ ಬೇರೆ ತೆಗೆದಿಟ್ಟಾಗ ಫ್ರೂಟ್ಸ್ ನ ಅದು ಕೊಳ್ತೋಗಲ್ಲ, ಅದನ್ನಾದ್ರೂ ಫ್ರೆಶ್ ಆಗಿಡ್ಬೋದು ಅಲ್ವಾ? ಇದೇ ತರ ನಮ್ಮ ಎಮೋಷನ್ಸ್ ಅಷ್ಟೇನೆ. ಆಂಗರ್ ಅನ್ನೋದು ಯೂಶಲಿ ಒಂದು ಅನ್ಎಕ್ಸ್ಪ್ರೆಸ್ಡ್ ಪೇನ್. ಅದು ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ನಾವು ತಿಳ್ಕೋಬೇಕು. ಎಕ್ಸ್ಪ್ರೆಸ್ ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಎಕ್ಸ್ಪ್ರೆಸ್ ಆಕ್ಚುಲಿ ಮಾಡ್ಬೇಕದು. ಎಕ್ಸ್ಪ್ರೆಸ್ ಅಂದ್ರೆ ಬೇರೆಯವ್ರ ಮುಂದೆ ಅವ್ರನ್ನ ಹರ್ಟ್ ಮಾಡಿ ಎಕ್ಸ್ಪ್ರೆಸ್ ಮಾಡೋದಲ್ಲ. ನಿಮ್ಗೆ ಯಾರ ಕಡೆಯಿಂದಾನು ಏನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದ್ ಮೀಟ್ ಆಗಿರಲ್ಲ, ನೀವು ಅವ್ರನ್ನ ಸುಮ್ನೆ ಗದರ್ ಬಿಟ್ರೆ ಅವ್ರಿಗೆ ಹರ್ಟ್ ಆಗಿರುತ್ತೆ, ಬಟ್ ಆ ಗಿಲ್ಟ್ ನಿಮ್ಗೂ ಇರುತ್ತೆ. ನಾನು ಅವ್ರಿಗೆ ಹೌದು. ಸೊ ಇದೇನು ಅನ್ಎಕ್ಸ್ಪ್ರೆಸ್ಡ್ ಪೇನ್ ಅಂತಿರುತ್ತೆ, ಈ ಅನ್ಮೆಟ್ ನೀಡ್ಸ್ ಏನ್ ಹೇಳ್ದೆ ನಾನು, ನಿಮ್ ತಾಯಿ ಇವಾಗ ಫುಡ್ ನಿಮ್ಗೆ ತಕ್ಷಣ ಕೊಟ್ಟಿಲ್ಲ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಕೋಪ ಬಂದಿರುತ್ತೆ. ನನ್ನ ನೀಡ್ಸ್ ಗೆ ವ್ಯಾಲ್ಯೂ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಬಟ್ ಅವ್ರ ಇಂಟೆನ್ಷನಲಿ ಮಾಡ್ತಿಲ್ಲ ಅದನ್ನ, ಬಟ್ ಸ್ಟಿಲ್ ನಿಮ್ಗೆ ಆತರ ಅನ್ಸಿರುತ್ತೆ. ಮಗು ಆಗ್ಲಿ, ನೀವು ಆ ಫೀಲಿಂಗ್ಸ್ ಬಂದೇ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ಬಂದಾಗ ನಾವ್ ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು? ಇವಾಗ ನಮಗ್ ಗೊತ್ತಾಗ್ತಿದೆ ನಮ್ಗೆ ಜಾಸ್ತಿ ಕೋಪ ಬರ್ತಿದೆ ಅಂದ್ರೆ, ಈ ಚಿಕ್ಕಂದಿಂದಾನು ಈ ತರ ಕಂಟಿನ್ಯೂ ಆಗ್ತಾ ಬಂದಾಗ ನಮ್ಗಿದು ಒಳಗಡೆ ಅದು ಸೇರ್ಕೊಂಡ್ಬಿಟ್ಟಿದೆ, ಆಂಗರ್ ಅನ್ನೋದು. ಇವಾಗ ನಿಮ್ಗೆ ಏನೇ ಒಂದ್ ವಿಷಯ ಆದ್ರೂ ನಿಮ್ಗೆ ಅದು ಕೋಪ ಬಂದ್ಬಿಡುತ್ತೆ. ಸೊ ಇದನ್ನ ಹೇಗೆ ನಾವು ಕಮ್ಮಿ ಮಾಡ್ಕೋಬಹುದು? ಒಂದು ಪ್ರೋಸೆಸ್ ಅಲ್ಲಿ ಹೋಗ್ಬೇಕು. ಅದು ತಕ್ಷಣ ನೀವು ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ರೆ ಆಗಲ್ಲ. ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಥ್ರೂ ಹೋದಾಗ ನೀವು ಕಂಪ್ಲೀಟ್ ಆಗಿ ಕಮ್ಮಿ ಮಾಡ್ಕೊಳಕ್ಕೆ ಸಾಧ್ಯ. ಅದ್ ತಕ್ಷಣ ಕಮ್ಮಿ ಮಾಡ್ಕೋಬೇಕು, ಈಗ ನೀವು ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಕೆಲವು ಎಕ್ಸರ್ಸೈಸಸ್ ಇದೆ ಅದಕ್ಕೆ ಅಂತಾನೆ. ಫಾರ್ ಎಕ್ಸಾಂಪಲ್, ನೀವು ಮೂವೀಸ್ ಅಲ್ಲೆಲ್ಲ ನೋಡಿರ್ಬೋದು, ತುಂಬಾ ಕೋಪ ಬಂದಾಗ ಡಾನ್ಸ್ ಮಾಡ್ತಾರೆ, ಕೋಪದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಮೀನ್ಸ್ ಅವರ ಅದು ಪರ್ಸನ್ ಮೇಲೆ ಡಿಪೆಂಡ್, ಅವರು ಹೆಂಗೆ ಪರ್ಸನ್ ಮೇಲೂ ಡಿಪೆಂಡ್ ಆಗುತ್ತೆ. ನಾನು ಒಂದೊಂದು ಆಕ್ಟಿವಿಟೀಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದೊಂದು ಎಕ್ಸರ್ಸೈಸ್, ಡ್ಯಾನ್ಸ್ ಮಾಡ್ತಾರೆ, ಇಲ್ಲ ಜಿಮ್ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ಇದನ್ನು ನೀವು ನೋಡಿರ್ಬೋದು ಮೂವೀಸ್ ಅಲ್ಲಿ. ತುಂಬಾ ಕೋಪ ಬಂದಾಗ ಹೋಗಿ ವರ್ಕೌಟ್ ಮಾಡ್ತಾರೆ, ಇಲ್ಲ ಡ್ಯಾನ್ಸ್ ಮಾಡ್ತಾರೆ. ಎಸ್ಪೆಷಲಿ ಭರತನಾಟ್ಯಂ ಮಾಡೋರು ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅದನ್ನೆಲ್ಲ ಅವ್ರು ಏನಕ್ ಮಾಡ್ತಾರೆ ಅಂದ್ರೆ, ಆ ಒಂದು ಅವರಲ್ಲಿ ಏನ್ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಇದೆ ಅದು ರಿಲೀಸ್ ಮಾಡಕ್ಕೆ ಅದನ್ನ ಮಾಡ್ತಾರೆ. ಯಾಕಂದ್ರೆ ನೀವು ಆ ಮೂವ್ಮೆಂಟ್ ಮಾಡಿದಾಗ, ಬಾಡಿ ಮೂವ್ಮೆಂಟ್ ಆದಾಗ ಅದು ಆಟೋಮೆಟಿಕ್ ಆಗಿ ಅದು ರಿಲೀಸ್ ಆಗುತ್ತೆ. ಆಂಗರ್ ಇಶ್ಯೂಸ್ ಏನಿದೆ ಅಲ್ವಾ, ಅದು ರಿಲೀಸ್ ಆಗುತ್ತೆ. ಸೊ ನೀವು ಬಾಡಿನ ಕಾಮ್ ಮಾಡ್ಕೋಬಹುದು ಸ್ವಲ್ಪ. ಸೊ ಅದಕ್ಕೋಸ್ಕರ ಅಂದ್ರೆ ತಕ್ಷಣಕ್ಕೆ ಬೇಕು ಅಂದ್ರೆ ನೀವು 10 minutes ಫಾಸ್ಟ್ ಆಗಿ ವಾಕ್ ಮಾಡೋದು,
ಒಂದು 90 ಸೆಕೆಂಡ್ ರೂಲ್ ಅಂತ ಇಟ್ಕೊಳ್ಳಿ ಬೇಕಿದ್ರೆ. 90 ಸೆಕೆಂಡ್ ರೂಲ್ಸ್, ಹಾ, ಅದು ಫಾಲೋ ಅಪ್ ಮಾಡಿದಂಗೆ ನಾವು. ಅದು ಹೇಗೆ ಅಂದ್ರೆ, ನೀವು ಇವಾಗ ಯೋಚನೆ ಮಾಡ್ಬೋದು, ಲೈಕ್ ನನ್ ತಕ್ಷಣ ರಿಯಾಕ್ಟ್ ಮಾಡಬಾರ್ದು. ಆ 90 ಸೆಕೆಂಡ್ಸ್ ಏನಿದೆ, ನನ್ ತಕ್ಷಣ ರಿಯಾಕ್ಟ್ ಮಾಡಬಾರ್ದು ಆ ಸಿಚುವೇಶನ್ಗೆ. ಆ 90 ಸೆಕೆಂಡ್ಸ್ ಪಾಸ್ ಮಾಡಿ ಅಲ್ಲೇನೆ. ಆ 90 ಸೆಕೆಂಡ್ ಪಾಸ್ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಓಕೆ, ನಿಮ್ಗೆ ಆ ರಿಯಾಕ್ಷನ್ ಇರಲ್ಲ. ಆ 90 ಸೆಕೆಂಡ್ ಆದ್ಮೇಲೆ ನಿಮ್ಮ ಒಂದು ಆ ಮೈಂಡ್ ಸ್ವಲ್ಪ ಕಾಮ್ ಆಗಿರುತ್ತೆ. ಆಮೇಲೆ ನೀವು ಏನ್ ಹೇಳ್ಬೇಕು ಅದನ್ನ ಸ್ವಲ್ಪ ಶಾಂತವಾಗಿ ಹೇಳ್ತೀರಾ. ಅಥವಾ ನೀವು ತಕ್ಷಣ ಹೇಳ್ಬಿಟ್ರೆ ಅದು ಹೇಗೆ ನೀವು ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿರಲ್ಲ ಆ ಕೋಪದಲ್ಲಿ. ಆ 90 ಸೆಕೆಂಡ್ ರೂಲ್ ನ ನೀವು ಯೂಸ್ ಮಾಡ್ಬೋದು. ಇಲ್ಲ ಇದು ತುಂಬಾ ನನ್ ಕ್ಲೈಂಟ್ಸ್ಗೆ ತುಂಬಾ ಜನಕ್ಕೆ ಹೇಳ್ತೀನಿ ನಾನು, ಇದನ್ನ ಬರೀರಿ. ಏನ್ ಕೋಪ ಬಂದಿದೆ ಅಲ್ವಾ, ಅದು ಬರೀರಿ ಕುತ್ಕೊಂಡು. 10 ಪೇಜಸ್ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ನೀವು ಬರೀತಾ ನೀವು ಕೋಪದಲ್ಲಿ ಯೋಚನೆ ಮಾಡ್ತಿದ್ರೆ ಎಲ್ಲೆಲ್ಲಿಂದ ಕೋಪ ಇರುತ್ತೆ ಅದೆಲ್ಲ ಬರ್ತಿರುತ್ತೆ ನಿಮ್ಗೆ. ಬ್ಯಾಕ್ ಟು ಬ್ಯಾಕ್ ಯೋಚನೆ ಬರ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಹೀಲಿಂಗ್ ಕೋಚ್, ನೀವು ದಿನಾನಿ ಕೋಚಿಂಗ್ ಮಾಡ್ತಾ ಇರ್ತೀರಾ, ಬಟ್ ನೀವು ಸಾಮಾನ್ಯವಾದ ಪ್ರಾಬ್ಲಮ್ ಜನಗಳಲ್ಲಿ ಕಂಡಿದ್ದೇನೋ? ಸಾಮಾನ್ಯ ಮೀನ್ಸ್ ಕಾಮನ್ ಪ್ರಾಬ್ಲಮ್, ರಿಲೇಶನ್ ಮೀನ್ಸ್ ವೆದರ್ ಇಟ್ ಇಸ್ ಆಂಗರ್, ರಿಲೇಶನ್, ವಾಟ್ ಎವರ್ ಇಟ್ ಇಸ್ ಕಾಮನ್. ಮತ್ತೆ ಅದಕ್ಕೆ ಬಂದಾಗ ಎಕ್ಸ್ಪೆಕ್ಟೇಷನ್ಸ್. ಇವಾಗ ನಾನೇನ್ ಅನ್ಕೊಂಡಿರ್ತೀನಿ, ನನ್ಗೆ ಅದು ಬೇರೆಯವ್ರ ಕಡೆಯಿಂದಾನು ನಂಗೆ ಅದು ಸಿಗ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನೆಲ್ಲೋ ಹೋಗ್ಬೇಕಿರುತ್ತೆ, ನಾನೇನ್ ಅನ್ಕೋತೀನಿ, ನನ್ನ ಹಸ್ಬೆಂಡ್ ನನ್ಗೆ ಓಕೆ ನನ್ ಮಕ್ಳನ್ನ ನೋಡ್ಕೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರ ಕೆಲ್ಸದಲ್ಲೂ ಬಿಸಿ ಇರ್ತಾರೆ. ಇವಾಗ ನಾನ್ ನನ್ ಕೆಲ್ಸದಲ್ಲಿ ಬಿಸಿ ಇದ್ದೀನಿ ಅಂದ್ರೆ ಅವ್ರ ಕೆಲ್ಸದಲ್ಲಿ ಬಿಸಿ ಇದ್ದೇ ಇರ್ತಾರೆ. ನಾನು ಅದನ್ನು ಯೋಚನೆ ಮಾಡ್ಬೇಕು, ಬಟ್ ನಾನು ಅದನ್ನ ಯೋಚನೆ ಮಾಡಲ್ಲ. ಇವಾಗ ನನ್ಗೆ ಅದು ಅವರು ಹೆಲ್ಪ್ ಮಾಡಿಲ್ಲ ಅಂದಾಗ ನನ್ಗೆ ಕೋಪ ಬಂದೇ ಬರುತ್ತೆ. ನಮ್ಮ ಮಾತು ಕೇಳಿಲ್ಲ ಅಂತ ಕೋಪ. ನಮ್ ಮಾತು ಕೇಳಿಲ್ಲ ಅನ್ನೋದಕ್ಕಿಂತ ನನ್ ಕೆಲ್ಸ ಆಗ್ತಿಲ್ಲ ನನ್ಗೆ ಅಲ್ವಾ. ಇವಾಗ ಅದಕ್ಕೆ ನಾನು ಸೆಲ್ಫಿಶ್ ಆಗ್ತೀನಿ. ಸೊ ಇದು ಸೆಲ್ಫಿಶ್ ಅನ್ನೋದಕ್ಕಿಂತ ನಾವು ಮಾತಾಡಿ ಓಕೆ ಏನೋ ಒಂದು ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡ್ಕೋಬಹುದಲ್ವಾ ನಾವು. ಸೊಲ್ಯೂಷನ್ ಓಕೆ ಕುತ್ಕೊಂಡ್ ಮಾತಾಡಿದಾಗ ಓಕೆ ನಂಗೆ ಇವತ್ತು ಆಗ್ತಾ ಇಲ್ಲ, ನಾಳೆ ನಾನು ಟೈಮ್ ಮಾಡ್ಕೋತೀನಿ, ನಾಳೆ ಹೋಗು ಅಂತ ಅವ್ರು ಹೇಳ್ಬೋದು. ಇಲ್ಲ ನಾನು ನಿಧಾನಕ್ಕೆ ಕುತ್ಕೊಂಡ್ ಮಾತಾಡ್ಬೋದು, ಇಲ್ಲ ನಂಗೆ ಇವತ್ತು ಇಂಪಾರ್ಟೆಂಟ್ ಇದೆ, ನೀವು ಬೇರೆ ಏನೇ ಕೆಲಸ ಇದ್ರು, ಇಲ್ಲ ನಾನು ಬೇರೆ ಸೊಲ್ಯೂಷನ್ ನೋಡ್ಕೋಬಹುದು. ಏನಾದ್ರು ಅವ್ರು ಏನಾದ್ರು ಐಡಿಯಾಸ್ ಕೊಟ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಮನೆಯವ್ರು ಬೇರೆಯವ್ರನ್ನ ಹೆಲ್ಪ್ ಕೇಳ್ಬೋದು. ಸೊ ನಾನು ಅವ್ರ ಕಡೆಯಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅವ್ರ ಕಡೆಯಿಂದ ಮಾತ್ರ ಹೆಲ್ಪ್ ಬೇಕು ಅಂದಾಗ ನಾನು ಎಲ್ಲಾ ಟೈಮಲ್ಲೂ ಆಗ್ ಬರಲ್ಲ ಅದು ಅಲ್ವಾ. ಸೊ ಈ ತರ ಪ್ರಾಬ್ಲಮ್ಸ್ ನಾನು ತುಂಬಾ ನೋಡ್ತೀನಿ. ನಾನು ಅವ್ರಿಗೂ ಅದೇ ಹೇಳೋದು, ಜಾಸ್ತಿ ಈ ಆಕ್ಟಿವಿಟಿನ ನಾನು ಜಾಸ್ತಿ ಹೇಳ್ತೀನಿ. ಹೌದು, ಬರೀರಿ. ಏನ್ ಕೋಪ ಬರ್ತಿದೆ ಎಲ್ಲ ಹಾಗಾಗಿ ಫಿಲ್ಟರ್ ಮಾಡ್ಬೇಡಿ, ಯಾವ ಫೀಲಿಂಗ್ಸ್ನು ಫಿಲ್ಟರ್ ಮಾಡ್ಬೇಡಿ, ಹಾಗೆ ಬರೀರಿ. ಬರೆದು ಬಿಟ್ಟು ಅದನ್ನ ಹರಿದಾಗ್ದಾಗ್ಲೂ ನಿಮ್ಗೆ ಇನ್ನೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆ ಕೋಪ ಹೋಗಿಲ್ಲ ಅಂದಾಗ ಅದನ್ನ ಬರ್ನ್ ಮಾಡಿ. ಆ ಬರ್ನ್ ಮಾಡಿದಾಗ ಅದು ಬಾಡಿನಲ್ಲಿ ಇರೋ ಆ ಕೋಪ ರಿಲೀಸ್ ಆಗೋದ್ ನಾವು ನೋಡ್ಬೋದು. ಸೊ ಇದು ತುಂಬಾ 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 ಜನಕ್ಕೆ, ಬರೀ ನನ್ ಕ್ಲೈಂಟ್ಸ್ಗೆ ಅಂತಾನೆ ಅಲ್ಲ, ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೆ ಇದು. ತುಂಬಾ ಜನಕ್ಕೆ. ಯಾಕಂದ್ರೆ ಹೊರಗಡೆ ನನ್ನ ಕಲೀಗ್ಸ್ ಇರ್ಬೋದು, ಅವ್ರು ಎಲ್ಲರೂ ಅವ್ರ ಕ್ಲೈಂಟ್ಸ್ ಜೊತೆ ಅವ್ರು ವರ್ಕ್ ಮಾಡಿದಾಗ ಇದನ್ನೆಲ್ಲ ಅವರು ಹೇಳಿದ್ದಾರೆ. ಇದು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೆ ಇದು. ಸ್ನೇಹಿತರೆ ನೋಡಿದ್ರ, ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಕೋಪ ಬಂದ್ರೆ ಯಾವತ್ತೂ ನಿಮ್ಮ ತಾಯಿ, ನಿಮ್ಮ ಫ್ರೆಂಡ್, ನಿಮ್ಮ ಬಾಯ್ ಫ್ರೆಂಡ್ ಯಾರಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮಾಡಬೇಡಿ. ಮೇಡಮ್ ಹೇಳ್ದಂಗೆ ಜಸ್ಟ್ 90 ಸೆಕೆಂಡ್ಸ್ ಕಾಮ ಕೂತ್ಕೊಳ್ಳಿ, ಬರೀರಿ. ಇಲ್ವಾ ಮಾತಾಡಲೇಬೇಡಿ, ಸರಿನಾ? ಫಾಲೋ ಅಪ್ ಮಾಡಿ.